ಲೈಫಲ್ಲಿ ದುಡ್ಡು ಮಾಡೋದು ಒಂದು ಟ್ಯಾಲೆಂಟು, ಆದರೆ ಈ ದುಡ್ಡನ್ನ ಯಾವ ರೀತಿ ಮ್ಯಾನೇಜ್ ಮಾಡೋದು ಅನ್ನೋದೊಂದು ಪ್ರೋಸೆಸ್. ಕೋಟ್ಯಾಧಿಪತಿ ಆಗೋದು ತುಂಬಾ ಈಸಿ, ಆದರೆ ಈ ಪೊಸಿಷನ್ನ ಉಳಿಸ್ಕೊಂಡು ಹೋಗೋದು ತುಂಬಾ ಕಷ್ಟ. ಯಾಕಂದ್ರೆ ದುಡ್ಡು ಮಾಡೋದು ಹೆಂಗೆ ಅಂತ ಗೊತ್ತಿರುತ್ತೆ, ಈ ದುಡ್ಡನ್ನ ಹೆಂಗ್ ಮ್ಯಾನೇಜ್ ಮಾಡೋದಂತ ಯಾರಿಗೂ ಗೊತ್ತಿರಲ್ಲ. ಸೈಕಾಲಜಿ ಆಫ್ ಮನಿ ಬರ್ದಿರೋ ಮಾರ್ಗನ್ ಹೌಸಲ್ ಒಂದು ಮಾತು ಹೇಳ್ತಾರೆ, ಬಿಲ್ಡಿಂಗ್ ವೆಲ್ತ್ ಈಸ್ ಅ ಲಿಟಲ್ ಟು ಡೂ ವಿತ್ ಹೌ ಮಚ್ ಯು ಅರ್ನ್ ಅಂಡ್ ಲಾಟ್ ಟು ಡೂ ವಿತ್ ಹೌ ಮಚ್ ಯು ಸೇವ್ ಅಂಡ್ ಬಿಹೇವ್. ಅಂದ್ರೆ ನೀವೇನಾದ್ರೂ ಆಸ್ತಿ ಮಾಡ್ಬೇಕಂದ್ರೆ ನೀನ್ ಎಷ್ಟು ದುಡ್ದಿದ್ಯಾ ಅನ್ನೋದು ಮ್ಯಾಟರ್ ಆಗಲ್ಲ. 1 ಲಕ್ಷ ಸಂಬಳ ಬರ್ತಿದ್ಯಾ, 2 ಲಕ್ಷ ಸಂಬಳ ಬರ್ತಿದ್ಯಾ, 3 ಲಕ್ಷ ಸಂಬಳ ಬರ್ತಿದ್ಯಾ ಅನ್ನೋದು ಮ್ಯಾಟ್ರ್ ಆಗಲ್ಲ. ನೀನು ಎಷ್ಟು ಸೇವ್ ಮಾಡ್ತಿದ್ಯಾ ಅನ್ನೋದು ಮ್ಯಾಟ್ರ್ ಆಗುತ್ತೆ, ಮತ್ತೆ ಆ ದುಡ್ಡು ಜೊತೆ ಯಾವ ರೀತಿ ಬಿಹೇವ್ ಮಾಡ್ತಿದ್ಯಾ ಅನ್ನೋದು ಮ್ಯಾಟ್ರ್ ಆಗುತ್ತೆ. ಎಕ್ಸಾಂಪಲ್ಗೆ ಒಬ್ಬ ವ್ಯಕ್ತಿ ತಿಂಗಳ 1 ಲಕ್ಷ ರೂಪಾಯಿ ದುಡಿತಿದ್ದಾನೆ, ಆದರೆ ಅವ್ನು ತಿಂಗಳ 5,000 ರೂಪಾಯಿ ಸೇವ್ ಮಾಡಿ ಒಂದು SIP ಮಾಡಿದ್ದಾನೆ. ಅದೇ ರೀತಿ ಇನ್ನೊಬ್ಬ ವ್ಯಕ್ತಿ ತಿಂಗಳ 30,000 ದುಡಿತಾ ಇದ್ದಾನೆ, ಆದರೆ ತಿಂಗಳ 15,000 ಸೇವ್ ಮಾಡ್ತಾ ಇದ್ದಾನೆ. ಮುಂದೆ ಒಂದು 15 ವರ್ಷ ಆದ್ಮೇಲೆ ನೋಡಿದ್ರೆ ಈ 30,000 ದುಡಿತಿರೋ ವ್ಯಕ್ತಿ ಹತ್ರ 1 ಕೋಟಿ ರೂಪಾಯಿ ಇರುತ್ತೆ. ತಿಂಗಳ 1 ಲಕ್ಷ ದುಡಿತಿರೋ ವ್ಯಕ್ತಿ ಹತ್ರ 30 ಲಕ್ಷ ಇರುತ್ತೆ. ಇದರಿಂದ ನೀವೇ ಹೇಳಿ, ಜಾಸ್ತಿ ದುಡಿಯೋದ್ರಿಂದ ಶ್ರೀಮಂತ ಆಗಕ್ಕಾಗತ್ತಾ, ಅಥವಾ ದುಡ್ಡನ್ನ ಯಾವ ರೀತಿ ಮ್ಯಾನೇಜ್ ಮಾಡೋದು ಅಂತ ಗೊತ್ತಿರೋದ್ರಿಂದ ನಾವು ಶ್ರೀಮಂತರಾಗಕ್ಕಾಗತ್ತಾ? ಇದಂತೂ ತಲೆಗಿಟ್ಕೊಳ್ಳಿ, ದುಡ್ಡು ಮಾಡೋದು ಈಸಿ, ದುಡ್ಡನ್ನ ಉಳಿಸ್ಕೊಂಡು ಹೋಗೋದು ಭಾಳ ಕಷ್ಟ. ಯಾಕಂದರೆ 5 ರೂಪಾಯಿ ಲಾಟ್ರಿ ತಗೊಂಡು 1 ಕೋಟಿ ರೂಪಾಯಿ ಗೆದ್ದಿರೋನು ಇನ್ನು 3-4 ವರ್ಷದಲ್ಲಿ ಅದೇ ಲಾಟ್ರಿ ಅಂಗಡಿ ಮುಂದೆ 5 ರೂಪಾಯಿ ಇಟ್ಕೊಂಡು ನಿಂತಿರ್ತಾನೆ.